ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೊದಲದಾಗಿ ಇವತ್ತು ರಾಜಕೀಯದಲ್ಲಿ ಯಾರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ. ಇಂಥ ಪ್ರಸಂಗದಲ್ಲಿ ಸಹಜ ನಾವೆಲ್ಲ ಒಂದೇ ಹೋಗೋಣ ಅಂತ ಅವರೇನು ಅಂದರು. ಸೌದಿಯವರ ಬದಲಾಗಿ, ಇನ್ನುಳಿದವ್ರ ಬದಲಾಗಿ, ಹುಕ್ಕೇರವ್ರ ಬದಲಾಗಿ, ಕೋರೆಯವ್ರ ಬದಲಾಗಿ ಅವರೆಲ್ಲ ಒಂದಿದ್ದೀವಿ ಅಂತ ಬಾಲಚಂದ್ರ ಹೇಳಿದರು. ಅದು ಆ ಕಡೆಯಿಂದ ಯಾವ ಮಟ್ಟದಲ್ಲಿ ಒಂದು ರೆಸ್ಪಾನ್ಸ್ ಬರಬೇಕಾಯ್ತು, ಅದು ಬರಲಿಲ್ಲ. ನಿಧಾನಕ್ಕೆ ಅವ್ರಿಗೂ ಸಮಸ್ಯೆ ಬಂದ. ಬಾಲಚಂದ್ರ ಜಾರಕಿಹೊಳಿ ಅವರು ಒಬ್ಬರು ನೇಮಿಸೋದು, ಇನ್ನೊಬ್ಬರು ಬಂದು ಮತ್ತೊಬ್ಬರು ನೇಮಿಸೋದು, ಒಂದೊಂದು ಎರಡು ಕ್ಯಾಂಡಿಡೇಟ್ ನೇಮಿಸುವಂಥ ಒಂದು ಪ್ಲ್ಯಾನ್ ಮಾಡಿದ್ರು. ಹಿಂದೆ ಅವ್ರು ಮಾಡಿದ ಪ್ಲ್ಯಾನ್ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ ನಾನು. ಗೋಕಾಕದ ರಾಜಕಾರಣದಲ್ಲಿ ಅವ್ರು ಇದೇ ಪ್ಲ್ಯಾನ್ ಮಾಡಿದ್ರು. ಗೆದ್ದವರು ನಮ್ಮವರು, ಸೋತವರು ನಿಮ್ಮವರು, ಎಲ್ಲರಿಗೂ ಫಂಡ್ ಕೊಡೋದು, ಪಾರ್ಟಿ ಫಂಡ್. ಅವ್ರು ಗೆಲ್ಲೋದಕ್ಕೆ ಯಾರು ಗೆದ್ದು ಬರ್ತಾರೆ ನಮ್ಮವ್ರಪ್ಪ ಅನ್ನುವಂಥದ್ದು ಸಹಾಯ ಸಹಕಾರ ಮಾಡೋದು. ಅವ್ರಿಗೆ ಅವ್ರು ಹೇಳಿದಂಥ ಕೆಲಸವನ್ನು ನಡೆಸ್ಕೊಡುವಂಥ ಕೆಲಸ ಮಾಡಿದರೆ ಇವತ್ತು ಅವರು ಲೀಡರ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅಂಥವ್ರು ಬಂದಿದ್ದಾರೆ. ಈಗ ಇಂಥ ಪ್ರಸಂಗದಲ್ಲೇ ಸಹಜ ಇವತ್ತಂತೆ ರಾಜಕೀಯದಲ್ಲಿ ದುಡ್ಡಿಂದ ಯಾರು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡಿನ ಮೇನ್, ಅದರಲ್ಲಿ ಎರಡು ಮಾತು ಇಲ್ಲ. ಇವತ್ತು ಇ ಬಿ ಪಾಟೀಲರು ಮಾತಾಡ್ತಾರೆ, ಹೌದು ಒಳ್ಳೆ ವಿಚಾರ ಹೇಳಿದ್ದಾರೆ, ಭಾಳ ಸಂತೋಷ. ಆದರೆ ಇ ಬಿ ಪಾಟೀಲ್ ಇವತ್ತು ಕೇಳುವಂಥ ಪ್ರಸಂಗ ಏನಪ್ಪ ಅಂದರೆ, ಯಾವ ಲೀಡರ್ ಇವತ್ತು ಕತ್ತಿಯವ್ರ ಬದಲು ನೀವು ಹೇಳ್ತಾ ಇದ್ದೀರಿ, ಹೌದು ಪ್ರಾಮಾಣಿಕ ಇರ್ಬೋದು, ಮ್ಯಾಕ್ಸಿಮಮ್ ಪ್ರಾಮಾಣಿಕ ಇರ್ಬೋದು, ನಾವು ಒಪ್ಕೊಳ್ಳೋಣ. ಅದ್ರ ಪೂರ್ಣ ಪ್ರಾಮಾಣಿಕ ಇದ್ದಾರಾ? ಹೌದು ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಆ ದುಡ್ಡಿನ ತೆಗೆದು ಸಾಲ ಮಾಡಿದ್ದು ಅಲ್ಲೇ ಇನ್ವೆಸ್ಟ್ ಮಾಡಿದ್ದೀವಿ, ಡೆವಲಪ್ಮೆಂಟ್ಗೆ ಮಾಡಿದ್ದೀವಿ. ಹೌದು ಇಂಪ್ರೂವ್ ಆಗೋದಿಲ್ಲ ಅಂತಲ್ಲ. ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಏನಪ್ಪ, ಡಿ ಸಿ ಸಿ ಬ್ಯಾಂಕ್ ಮುಂದಿಟ್ಟುಕೊಂಡು ಬಡ್ಡಿ ಆಡೋ ವ್ಯಾಪಾರಗಳು ನಡೆದವ್ರು ಇಲ್ಲಿ. ಮತ್ತು ಅನೇಕ ಕೋಆಪರೇಟಿವ್ ಬ್ಯಾಂಕ್ಗಳು ಮುಳುಗಿ ಹೋಗಿದ್ದಾವೆ. ಸಾಲ ತೊಗೊಳ್ಳೋದು ಹೊಳ್ಳಿ ಮುಟ್ಟಿಸೋಂಗಿಲ್ಲ, ಅವರು ತಮ್ಮೊಳಗೆ ತೊಗೊಂಡಿದ್ದು ಹಾಳು ಮಾಡುವಂಥದ್ದು ನಾವು ನೋಡಿದ್ದೀವಿ ಸಹಕಾರ ಸಂಘದಲ್ಲಿ. ಇವರನ್ನು ಬೆಳೆಸಿದ್ದಾರೆ, ಅದ್ಮೇಲೆ ಒಂದು ವ್ಯವಹಾರ ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೆಯ ವಿಚಾರ, ಅದನ್ನು ಒಪ್ಕೊಳ್ತಾ ತಮಗೆ ಬೇಕಾದವ್ರಿಗೆ ಲಾಭ ಮಾಡಿಕೊಟ್ಟಿಲ್ವಾ ಅನ್ನೋ ಪ್ರಶ್ನೆ ಇವತ್ತು ಎದುರಾಳಿಗಳು ಮಾಡ್ತಾ ಇದ್ದಾರೆ. ತಾವು ಬೇಕಾದಂಥವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತಾವು ಇವತ್ತು ಆ ರಾಜಕೀಯ ಮಾಡ್ತಾ ಇದ್ದಾರೆ. 600 ಕೋಟಿ ರೂಪಾಯಿ ಸಾಲ ಮಾಡೋದಷ್ಟಲ್ಲ, ಅದು ಇವರೇ ಅದನ್ನು ಹೊಡೆದಿದ್ದಾರಂತೆ ಎದುರಾಳಿಗಳು ಆರೋಪ ಮಾಡ್ತಾ ಇದ್ದಾರೆ. ಅದು ಪೂರ ಯಾವಾಗ ಆಗ್ತದೆ ಏನೋ ಗೊತ್ತಿಲ್ಲ. ನೀವೆಲ್ಲ ಅಲ್ಲಗಳಿಬೋದು, ಅದನ್ನು ಇಲ್ಲಂತಲ್ಲ. ಅದು ಆರೋಪ ಇಲ್ಲಂತಲ್ಲ. ಪೂರ್ಣ ಪ್ರಾಮಾಣಿಕಪ್ಪ ಅಂತೇಳಿ ಆರೋಪಗಳಿಂದ ಎಲ್ಲರೂ ಬರುವಂಥದ್ದು. ಇನ್ನೊಂದು ಪ್ರೂವ್ ಆಗೋದು ನೋಡೋಣ ಇನ್ವೆಸ್ಟಿಗೇಷನ್ ಏನಾಗ್ತದೆ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲೇ ಒಂದು ಚುನಾವಣಾ ಕಾಲದಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರೆ, ಹೊಂದಾಣಿಕೆ ನಮ್ಮದು ಇಷ್ಟಪ್ಪ, ನಿಮ್ಮದು ಇಷ್ಟು, ನೀವು ಜಗಳ ನಾವು ಜಗಳ ಅಂತ ಮ್ಯಾಲಿನೇ ಅವ್ರು ಅಷ್ಟೇ ತಮ್ಮ ಹೊಂದಾಣಿಕೆ ಮಾಡಿಕೊಂಡು ಇಲ್ಲೇ ಓಟ್ ಹಾಕುವಂಥ ಅಧಿಕಾರವನ್ನು ಇವರೆಲ್ಲ ಕಸ್ಕೊಳ್ತಾ ಇದ್ರು ಹಿಂದಿನವರು. ಅದು ಒಳ್ಳೆಯದು ಅಂತ ಇವತ್ತು ಎಲ್ಲರೂ ವಾದ ಮಾಡ್ತಾ ಇದ್ದಾರೆ. ಅದರ ನಿಜ